ನಡೆದಿರುವುದಿಲ್ಲ. ಆಮೇಲೆ PDO ಹನುಮರಾಜ್ ಎಂಬುವರು ಗೈರಾಜರು ಗ್ರಾಮ ಸಭೆಗೆ ಅವರ ಇಷ್ಟಾನುಸಾರ ಅವರು ಇದು ಮಾಡಿಬಿಟ್ಟಿದ್ದಾರೆ, ಅವ್ಯವಹಾರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವ್ಯವಸ್ಥೆ ಏನೈತೆ ಅಂದರೆ ಇಲ್ಲಿ ಗ್ರಾಮ ಸಭೆಗೆ ಗ್ರಾಮ ಸದಸ್ಯರು ಒಬ್ಬರು ಹಾಜರಾತಿ ಇಲ್ಲ. ಯಾಕೆ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ? ಮೆಂಬರ್ ಇಲ್ಲದೆ ಮೀಟಿಂಗ್ ಎಲ್ಲ ನಡೆಯುತ್ತೆ. 2 ವರ್ಷ ಗ್ರಾಂಟು ದಾದಾಗಿರಿ ಸ್ವಂತ ಕೋಟಿಗೆ 75 ಲಕ್ಷ. ಕೋಟಿ 75 ಲಕ್ಷ 2 ವರ್ಷದ್ದು. 15 ಹಣಕಾಸಿನ ಯೋಜನೆ ಅಡಿಯಲ್ಲಿ ನರೇಗಾ ಯೋಜನೆ, ಇಂದಿರಾ ಗಾಂಧಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 1,75,00,000 ಅವ್ಯವಹಾರ ನಡೆದಿದೆ. ಒಂದು ಕೆಲಸನೂ ಮಾಡಿಲ್ಲ. PDO ಸಾಹೇಬರು ಬಿಲ್ ಮಾಡಿ ಎಲ್ಲರಿಗೂ ದುಡ್ಡು ಕೊಟ್ಟಿದ್ರು ಮೆಂಬರ್ಗೆ ಅಂತ. దీని గురించి ఏమనేది నాకు సరిగా ఇక పీడు వాళ్ళు చేంజ్ అయ్యి అవుట్ మట్టి కొత్త పీడు వచ్చినట్టు నేను కొత్త అయిపోయింది. దీని గురించి కొన్ని విధానాలు నాకే తెలియదు. అట్లయితే ఇది గ్రామ సభ పెట్టుకుంటుంది కదా, ఈ గ్రామ సభలో జనాలు ಅವ್ಯವಹಾರ జరిగింది కదా, 1,75,00,000 హనుమరాజు పీరియడ్ ఇక్కడ చూడు, ఇక్కడ అది వేరే ప్రెసిడెంట్ ఉంది. అప్పుడు మీరు వచ్చిన తర్వాత ఇంక 2 నెలలు 3 నెలలు చెక్ అంతే. అసలు నేను వచ్చిన అప్పుడు ఎవరు ఉండింది అధ్యక్షుడు? అప్పుడు వచ్చేసి అంజీ పెండామని పేరు చెప్పు, వాళ్ళ పేర్లు చెప్పు. అంజ పెండామని ఆయన పేరు. లేడీస్ ఉంది, లేడీస్ ఉంటే ఆయన ఉన్నప్పుడు ఉపాధ్యక్షుడు ఎవరు ఉండింది? ఆవిడ ఉపాధ్యక్షుడు ఉండేది వరలక్ష్మి అమ్మ. అప్పుడు కూడా సరే. దీని గురించి అయితే పూర్తిగా నీకేమీ తెలియదు. అయితే ఇప్పుడు ఈ పొద్దు మీటింగ్ రాకుండా నేమో పంపించిన, నిన్న పంపించింటే రాలేదు. అది వాళ్ళు ఏమో మనకు తెలియదు. నాకేమీ ముందు మీటింగు ఇది పెట్టింది ఆవిడ ఇది కదా జనాలు వచ్చి మమ్మల్ని ఏమన్నా తీసుకుంటారో అది ఇది అనేది రావడం ఏమో తెలియదు. నేనంతా నేమో పంపించిన మీటింగ్ పెట్టుకోవడము రాలేదు. నేనేం చేయలేదు. ఇంటికి పోయిన నేను తీసుకొచ్చేది సార్. సరే, మేము లేట్గా పంపిస్తున్నారు అని అంటా ఉండరు. ఏం లేదు సార్, మామూలుగా కూడా పీడు నాకు మమ్మల్ని చెప్పింది. మనం చెప్తేనే నిన్న దండ రేపించేది, నేను పంపించిన. నాకు అర్జెంటుగా వాళ్ళు ఇచ్చేది నాకు తెలియదు. ముందుగా చెప్పింటే నేను ముందుగానే నేను పంపిస్తాను. వాళ్ళు చెప్పిండే నాకు ఇదిగా చెప్పింటారు. నేనేం చేయలేదు సార్. 23-24ನೇ ಸಾಲಿನ MGNRG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸಿನ ಯೋಜನೆ ಸಾಮಾಜಿಕ ಪರಿಶೋಧನೆ ಏನು ಇವತ್ತು ನಾವು 17/4/2025 ಅಂದ್ಕೊಂಡಿದ್ವಿ. ಟೀಮ್ ಬಂದಿತ್ತು ಏನು ಸಾಮಾಜಿಕ ಪರಿಶೋಧನೆ ಮಾಡೋಕ್ಕೆ. ಅವ್ರು ವರ್ಕ್ಸ್ ಎಲ್ಲ ನೋಡಿದ್ವಿ. 5ನೇ ತಾರೀಕು ನಾವು ಗ್ರಾಮಸಭೆ ಇಟ್ಕೊಂಡಿದ್ವಿ. ಆವಾಗ ಹಿಂದೆ ಏನು ಕೆಲಸ ಮಾಡಿದ್ರು ಪೀಡಿಯವರು ಅವರು ಬರಬೇಕು ಅಂತ ಜನ ಒತ್ತಡ ಮಾಡಿದ್ರು. ಅವರು ಬಂದಿರಲಿಲ್ಲ. ಅಂದರೆ ಯಾರು ಪೀಡಿಯೋ ಇರ್ತಾರೋ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಗ್ರಾಮಸಭೆ. ಆ ಗ್ರಾಮಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಅದರಲ್ಲಿ ಏನು ಹಿಂದೆ ಆ ವರ್ಷದಲ್ಲಿ ಕೆಲಸ ನಡೆದಿದೆ ಇಲ್ವಾ ಒಂದು ಆಡಿಟ್ ಮಾಡಿಕೊಂಡು ಅವರು ಗ್ರಾಮಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಗ್ರಾಮಸ್ಥರ ಮುಂದೆ ಮಂಡಿಸ್ತಾರೆ. ಆಗಿದ್ದರೆ ಅವ್ರು ಆಗಿದೆ ಅಂತ ಬರ್ಕೊಂತಾರೆ, ಇಲ್ಲ ಅಂದರೆ ಆಕ್ಷೇಪಣೆ ಇಲ್ಲ ವಸೂಲಾತಿಗೆ ಆ ಕೆಲಸಗಳನ್ನ ಬರೆದೋಗ್ತಾರೆ. ಅದು ನಡಿಬೇಕಾಗಿತ್ತು. ಅದು ಹಿಂದೆ ಕ್ಯಾನ್ಸಲ್ ಆಗಿದ್ದರಿಂದ ಇವತ್ತು ನಾವು ಇಟ್ಕೊಂಡಿದ್ದೀವಿ 17ನೇ ತಾರೀಕು. ಇವತ್ತು ಮತ್ತೆ ಸಾರ್ವಜನಿಕ ಆಶ್ರಮ ಮಾಡಿ ಹಿಂದೆ ಏನು ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದರೆ ಹನುಮರಾಜ್ ಅವರು ಅವರೇ ಬರಬೇಕು ಖುದ್ದಾಗಿ, ಅವರೇ ನಮಗೆ ಸಮಾಧಾನ ಕೊಡಬೇಕಂತ ಹೇಳ್ಬೋದು. ಕೆಲವು ಸದಸ್ಯರು ಗೈರ್ಹಾಜರಾಗಿದ್ದರು. ಆದ್ದರಿಂದ ಅವರು ಮುಂದೆ ನೀವು ವಿಶೇಷ ಇನ್ನೊಂದು ಗ್ರಾಮಸಭೆ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನು ಇವತ್ತು ನಿಲ್ಲಿಸಿ ಅಂತ ಕೇಳೋದು. ಅದಕ್ಕೆ ನಾವು ಮುಂದೆ ಏನು ವರದಿ ಮಾಡ್ತೀವಿ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವರದಿ ಮಾಡಿ ಏನು ಇವತ್ತು ರೆಸಲ್ಯೂಷನ್ ಸಭಾ ನಡೆದಿದೆ ಅದನ್ನು ನಾವು ಗಮನಕ್ಕೆ ತಂದು ಮುಂದೆ ಕ್ರಮ ತಗೊಳ್ಳೋಕ್ಕೆ ಈಗ ನೀವು ಹನುಮರಾಜನ ಕರ್ಕೊಂಡು ಬರ್ತೀನಿ ಅಂತ ನೀವು ಬರ್ತೀವಿ ಅಂತಲ್ಲ, ಅವ್ರಿಗೆ ಇನ್ನೂ ನಾನು ಮಾಹಿತಿ ಕೊಟ್ಟಿದ್ದೆ. ಅವರು ಬಹುಶಃ ಇನ್ನೊಂದು ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬರೋಕ್ಕಾಗಿಲ್ಲ. ಅವ್ರಿಗೆ ಮಾಹಿತಿ ನಾನು ಕೊಟ್ಟಿದ್ದೆ.
ಜನ ಏನು ಹೇಳ್ತಾ ಇದ್ದಾರೆ ಪಿ ಡಿ ಒ ಇವತ್ತು ಕರ್ಕೊಂಡು ಬರ್ತೀನಿ ಹನುಮರಾಜನ್ ಅಂತ. ಬರ್ತೀನಿ ಅಂತ ಹೇಳಿಲ್ಲ, ಅವ್ರು ಮಾಹಿತಿ ಕೊಟ್ಟಿದ್ದೆ ಹ್ಞೂ ಈ ಥರ ಗ್ರಾಮ ಸಭೆಗೆ ಬರಬೇಕು ಅಂತ. ಹ್ಞೂ ಬಂದಿಲ್ಲ. ಹ್ಞೂ ಈಗ ಅಧಿಕಾರಿ ಯಾರ್ಯಾರು ಬಂದಿದ್ದರು? ಅಧಿಕಾರಿಗಳು ನೋಡಲ್ ಅಧಿಕಾರಿಯಾಗಿ ಡಾಕ್ಟರ್ ಅನುಷಾ ಅಂತ ಹೇಳ್ಬಿಟ್ಟು ಪಶುಸಂಗೋಪನಾ ಇಲಾಖೆಯಿಂದ ಅವರು ಬಂದಿದ್ದರು. ಆಮೇಲೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಯಿಂದ ರಾಮಕೃಷ್ಣ ಗೌಡ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ವ್ಯವಸ್ಥಾಪಕರು ರಾಮಕೃಷ್ಣ ಗೌಡ ಅಂತ ಅವರು ಬಂದಿದ್ದರು. ಹ್ಞೂ ಮತ್ತು ಜಿಲ್ಲಾ ಪಂಚಾಯತ್ ಅವರು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅವರು ವ್ಯವಸ್ಥಾಪಕರು ಅವರು ಜಯರಾಮ್ ಅಂತ ಅವರು ಬಂದಿದ್ದರು. ನಮ್ಮ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಜರು, ನಮ್ಮ ಸಿಬ್ಬಂದಿ ಎಲ್ಲ. ನೀವು ಇಒ ಗಮನಕ್ಕೆ ತಗೊಂಡು ಏನು ಗ್ರಾಮ ಸಭೆ ನಾವು 5ನೇ ತಾರೀಕು ಮಾಡಿದ್ವಿ, ಅದು ರದ್ದಾಗಿತ್ತು. ಅದು ನಾನು ಯುವ ಸಾಹೇಬರು ಗಮನಕ್ಕೆ ತಂದಿದ್ದೇನೆ. ಮತ್ತು ಒಂದು ಸತಿ ಗ್ರಾಮ ಸಭೆ ಮುಂದೂಡಿದೆ. ಮತ್ತು ಏನು ಅಗತ್ಯ ಕೋರಂ ಅವಶ್ಯಕತೆ ಎಲ್ಲ ಗ್ರಾಮ ಸಭೆ ಮಾಡ್ಬೋದು. ಆದ್ರೂ ಒಟ್ಟು ಸಾರ್ವಜನಿಕರು ಏನು ಹಿತದೃಷ್ಟಿಯಿಂದ ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ಮುಂದೂಡಿ ಅಂತ ಹೇಳಿದ್ರು, ಅದ್ರ ಪ್ರಕಾರ ಮುಂದೂಡಿದ್ವಿ. ಇವೆಲ್ಲ ನಾನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಈಗಲೂ ನಾನು ಅವರು ಮೀಟಿಂಗಲ್ಲಿದ್ದಾರೆ, ಫೋನ್ ಮಾಡಿದ್ದೆ, ಸ್ವೀಕರಿಸ್ತೀನಿ. ನಾನು ಅವ್ರ ಗಮನಕ್ಕೆ ನಾನು ತರ್ತೀನಿ.